ದಿನಾಂಕ 2/4/26ರಂದು ವಿದ್ರಾಶ್ವತ್ಥ ಜಾತ್ರೆಯ ನಡೀತಾ ಇದೆ. ಆ ಜಾತ್ರೆಗೆ ಹೋಗಲು ನಾವು ಸುಮಾರು 4 ಗಂಟೆಗೆ ಮನೆ ಬಿಟ್ವಿ. 4 ಗಂಟೆಗೆ ಮನೆ ಬಿಟ್ಟು ವಿದ್ರಾಶ್ವತ್ಥಕ್ಕೆ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ವಾಪಸ್ ಬಂದ್ವಿ. ನಾವು ಬಂದು 5:30 ನಾವು 5:45ಕ್ಕೆ ಬಂದಿದ್ವಿ ಕರೆಕ್ಟಾಗಿ. ಅಷ್ಟೊತ್ತಿಗವಲ್ಲೇ ನಮ್ಮ ಕೆಳಗಡೆ ಮನೆ ಬಾಡಿಗೆ ಮನೆ ಕೊಟ್ಟಿರೋದು ಬಾಗಿಲು ತೆಗೆದಿತ್ತು. ಯಾರು ಬಾಗಿಲು ತೆಗೆದಿದ್ದಾರೆ ಅಂತಂದು ನೋಡಿವಿ. ಅವರು ಒಳಗಡೆ ಇದ್ದಾರೆ ಅಂತ ನೋಡಿದ್ರೆ ತಿರ್ಗಿ ಮೇಲ್ಗಡೆ ಹೋದೆ ನನ್ನ ಮನೆ ಬಾಗಿಲನ್ನು ಒಡೆದುಬಿಟ್ಟು ಚಿಲ್ಕ ಹೊಡೆದು ಒಳಗಡೆ ಹೋಗಿ ಗಾಡ್ರೇಜ್ ಬೀರುವನ್ನು ಒಡೆದು ಪುಸ್ತಕಗಳು ಫೈಲ್ಗಳು ಎಲ್ಲ ಚಿಲ್ಲಾಪಿಲ್ಲಿ ಬಿದ್ದಿದ್ವು. ಏನು ಹಿಂಗಾಗಿದೆ ಅಂತ ನೋಡಿದಾಗ ಗಾಡ್ರೇಜ್ ಬೀರಿನಲ್ಲಿದ್ದಂಥ ಒಡವೆ ವಸ್ತುಗಳು ಎಲ್ಲ ಕದ್ದುಬಿಟ್ಟಿದ್ರು. ಸುಮಾರು 40 ಗ್ರಾಮು ಚಿನ್ನ ಒಂದಿತ್ತು, 25 ಗ್ರಾಮ್ ಚಿನ್ನ ಒಂದಿತ್ತು, 10 ಗ್ರಾಮು ಬೆಳ್ಳಿ ಇತ್ತು, 100 ಗ್ರಾಮ್ ಬೆಳ್ಳಿ ಇತ್ತು, 10 ಗ್ರಾಮ್ ಇನ್ನೊಂದು ಒಡವೆ ಇತ್ತು, ವಾಲೆ ಇತ್ತು. ಇಷ್ಟು ಕಳ್ತನ ಆಗಿದೆ. ನಾನು ಇಮ್ಮಿಡಿಯೇಟಾಗಿ ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ. ಪೊಲೀಸ್ನವರು ಇಮ್ಮಿಡಿಯೇಟಾಗಿ ಬಂದು ಎಲ್ಲ ವರದಿ ಮಾಡಿಕೊಂಡು ಫಿಂಗರ್ಸ್ ಪ್ರಿಂಟು ಸ್ಪೆಷಲಿಸ್ಟ್ನ, ಡಾಗ್ ಸ್ಕ್ವಾಡ್ನ ಮತ್ತು ಇವರು ಯಾರು ಫಾರೆನ್ಸಿಯಲ್ ಇದು ಪೌಡ್ರು ಹಾಕಿ ಚೆಕ್ ಮಾಡೋರು ಬಂದಿದ್ದರು. ಸರ್ಕಲ್ ಇನ್ಸ್ಪೆಕ್ಟ್ರು ಅಂಜನಮೂರ್ತಿ ಸಾಹೇಬರು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸು ಮತ್ತು ಕ್ರೈಮ್ ಬ್ರ್ಯಾಂಚ್ನವರು, ಕ್ರೈಮ್ ಸಬ್ ಇನ್ಸ್ಪೆಕ್ಟ್ರು ಎಲ್ಲರೂ ಬಂದು ತನಿಖೆ ಕೈಗೊಂಡ್ರು. ನಾಯಿ ಬಂದು ಈ ಸುತ್ತಮುತ್ತ ಮನೆಗಳು ನೋಡಿ ಮತ್ತು ಆ ಕಡೆ ಪಶ್ಚಿಮ ಭಾಗಕ್ಕೆ ಹೋಗಿ ಆ ಕಡೆಯಿಂದ ಮತ್ತೆ ಹೊರಟು ಬಂದುಬಿಡ್ತು. ಈ ಕಡೆ ಪೂರ್ವಕ್ಕೆ ಹೋಯ್ತು, ಅಲ್ಲಿಂದ ವಾಪಸ್ ಬಂತು. ಇಷ್ಟು ನಡೀತು. ನಾನು ಗೌರಿಬಿದನೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ PV ರಾಜಣ್ಣ ಮತ್ತು ಬೀಟು ಪಾಯಿಂಟ್ ಹೊಂದಿರೋ ಮನೆ ಅದು. BH ಗೌರಿಬಿದನೂರಿನ ಮಾಧವನಗರ 22ನೇ ವಾರ್ಡ್ನ ಮೇಯ್ನ್ ರೋಡ್ನಲ್ಲಿ ಹಾಡು ಹಗಲೇ ಸುಮಾರು 4 ಗಂಟೆ ಸಮಯದಲ್ಲಿ ನಮ್ಮ ಮನೆ ಎದುರುಗಡೆ ಇರೋರು ಯಾವಾಗಲೂ ಈಚೆಗೆ ಇರ್ತಾರೆ, ನಮ್ಮ ಮನೆ ಪಕ್ಕದಾಗಿರೋರು ಯಾವಾಗಲೂ ಈಚೆಗೆ ಇರ್ತಾರೆ. ಎಲ್ಲರಿಗೂ ಮೋಸ್ಟ್ಲಿ ನಮ್ಗೆ ಅನುಮಾನ ಆಸ್ಪದವಾಗಿದೆ, ಎಲ್ಲರೂ ನೋಡಿದ್ದಾರೆ ಅಂತಂದು. ಬಟ್ ಯಾರೂ ಗುಟ್ಟು ಬಿಡ್ತಾ ಇಲ್ಲ. ಇದು ಪೊಲೀಸ್ ಇಲಾಖೆಯವರು ಮುತುವರ್ಜಿ ವಹಿಸಿ ಇಲ್ಲಿಗೆ 5 ದಿನ ಆಯಿತು, ತನಿಖೆ ಆಗಿಲ್ಲ. ದಯಮಾಡಿ ಅದನ್ನು ನನಗೆ ಕೊಡಿಸ್ಕೊಡಿ. ನಾನು ಒಬ್ಬ ಬಡವ ಪತ್ರಕರ್ತನಾಗಿದ್ದೀನಿ. ನನಗೆ ಅಂಥ ಸಾಹುಕಾರನೂ ಅಲ್ಲ, ದುಡ್ಡು ಹೋದರೆ ಕಟ್ಕೊಂಬಂಥ ಶಕ್ತಿನೂ ಇಲ್ಲ. ಕ್ಯಾಶು ಸುಮಾರು ಒಂದು ದೇವ್ರಿಗಿಟ್ಟಿರೋ ಕ್ಯಾಶ್ ಮಾತ್ರ ಹೋಗಿದೆ. ನಾನು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು 5,000 to 6,000 ರೂಪಾಯಿ ಒಳಗಡೆ ಇತ್ತು ಕ್ಯಾಶ್, ಅಷ್ಟು ಹೋಗಿದೆ. ಇಷ್ಟು ನನ್ನ ಅಭಿಪ್ರಾಯಗಳು. ಇಲ್ಲಿ ಹೇಳೋದೇನೆಂದರೆ, ಈ ಹಾಡು ಹಗಲಲ್ಲೇ ಈ ರೀತಿ ಕಳ್ತನಗಳಾಗ್ತಾ ಇದ್ದರೆ ಕ್ರೈಮ್ ಬ್ರಾಂಚು ಅನ್ನೋದು ಯಾವ ರೀತಿ ವರ್ಕ್ ಮಾಡ್ತಾ ಇರೋದೆ ಅನ್ನೋದಕ್ಕೊಂದು ಗೊತ್ತಾಗ್ತಾಯಿದೆ. ಒಂದು ಮೈನ್ ರೋಡಲ್ಲಿ ಈ ಥರ ಆಗ್ತವೆ ಅಂದರೆ, ಈ ಮೂಲೆ ರೋಡಲ್ಲಿ ಆಗಲಿ ಅಥವಾ ಇಂಟೀರಿಯರ್ ಪ್ಲೇಸಲ್ಲಿದ್ದರೂ ಸಹ ಈ ಥರ ನಡೆದರೆ ಏನು ಅನುಮಾನಾಸ್ಪದ ಆಗಿದೆ. ಇಲ್ಲಿ ಮೈನ್ ರೋಡ್ಗೆ ಹೋಗ್ತಾ ಇರ್ತವೆ ಗಾಡಿಗಳು, ಬರ್ತಾ ಇರ್ತವೆ. ಈ ಬೈಪಾಸಿಂದ ಬರೋ ಗಾಡಿಗಳೆಲ್ಲ ಹಿಂಗೆ ಹೋಗ್ತವೆ, BH ರಸ್ತೆ ಕಡೆಯಿಂದ ಬರೋ ಗಾಡಿಗಳು ಹಿಂಗೆ ಬರ್ತಾ ಇರ್ತವೆ. ಇದರಲ್ಲಿ ಏನೋ ಒಂದು ಗೂಢಾರ್ಥ ಇದೆ. ಇದರ ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಎಂಬುದು ಗೊತ್ತಿಲ್ಲ. ಪೊಲೀಸ್ ಇಲಾಖೆಗೆ ನಿಷ್ಪಕ್ಷಪಾತವಾಗಿ ಇದನ್ನು ತನಿಖೆ ಮಾಡೋದು ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಹೆಡ್ಲೈನ್: ಗೌರಿಬಿದನೂರಿನಲ್ಲಿ ಖದೀಮರ ಸವಾಲು, ಪತ್ರಕರ್ತರ ಸಂಘದ ಅಧ್ಯಕ್ಷರ ಮನೆಯಲ್ಲೇ ಬಂಗಾರ ಲೂಟಿ. ಗೌರಿಬಿದನೂರಿನಲ್ಲಿ ಕಳ್ಳರ ಅಟ್ಟಹಾಸ ಮಿತಿಮೀರಿದೆ. ಜನಪ್ರತಿನಿಧಿಗಳಿಲ್ಲ, ಅಧಿಕಾರಿಗಳಿಲ್ಲ. ಈಗ ಪತ್ರಕರ್ತರ ಮನೆಗೂ ನುಗ್ಗಿದ್ದಾರೆ ಖದೀಮರು. ಪತ್ರಕರ್ತರ ಸಂಘದ ಅಧ್ಯಕ್ಷರ ಮನೆಯಲ್ಲೇ ಹಾಡುಹಗಲೇ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ. ಪೊಲೀಸರಿಗೆ ಸವಾಲು ಹಾಕಿದಂತೆ ನಡೆದ ಈ ಕಳ್ಳತನದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಗರದ ವಾರ್ಡ್ ನಂಬರ್ 22ರ ಮಾಧವನಗರದ ಮುಖ್ಯ ರಸ್ತೆ. ಜನಸಂಚಾರ ಇರುವ ಈ ರಸ್ತೆಯಲ್ಲಿ ಹಾಡುಹಗಲೇ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಗೌರಿಬಿದನೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ PV ರಾಜಣ್ಣ ಅವರ ಮನೆಯನ್ನೇ ಗುರಿಯಾಗಿಸಿಕೊಂಡ ಖದೀಮರು
ಮನೆಯ ಬೀಗ ಮುರಿದು ಸೀದಾ ಒಳನುಗ್ಗಿದ್ದಾರೆ. ದೃಶ್ಯಾವಳಿ 1. ರಾಜಣ್ಣನವರ ಮನೆ ಮತ್ತು ಪೊಲೀಸರ ತನಿಖೆ. ಸುಮಾರು ಸಂಜೆ 4 ಗಂಟೆಯ ಸಮಯ. ರಾಜಣ್ಣನವರ ಕುಟುಂಬಸ್ಥರು ಜಾತ್ರೆಗೆ ಹೋಗಿದ್ದರು. ಇದೇ ಸಮಯಕ್ಕೆ ಕಾದು ಕುಳಿತಿದ್ದ ಕಳ್ಳರು ಕ್ಷಣಾರ್ಧದಲ್ಲಿ ಮನೆಯಲ್ಲಿದ್ದ ಸುಮಾರು 65 ಗ್ರಾಂಗೂ ಹೆಚ್ಚು ಬಂಗಾರವನ್ನು ಹೊತ್ತೊಯ್ದಿದ್ದಾರೆ. ಮನೆಗೆ ಮರಳಿದ ರಾಜಣ್ಣನವರಿಗೆ ಅಕ್ಷರಶಃ ಶಾಕ್ ಕಾದಿತ್ತು. ನಾವು ಕೇವಲ ಸಂಜೆ 4 ಗಂಟೆಗೆ ಜಾತ್ರೆಗೆ ಹೋಗಿ ಬರುವಷ್ಟರಲ್ಲಿ ಕಳ್ಳತನ ನಡೆದಿದೆ. 65 ಗ್ರಾಂಗೂ ಹೆಚ್ಚು ಚಿನ್ನಾಭರಣ ಕಳುವಾಗಿದೆ. ಪತ್ರಕರ್ತರ ಮನೆಗೆ ಕಳ್ಳರು ನುಗ್ಗುತ್ತಿದ್ದಾರೆ ಎಂದರೆ ಇನ್ನು ಸಾಮಾನ್ಯ ಜನರ ಪಾಡೇನು? ಈ ಮುಖ್ಯ ರಸ್ತೆಯಲ್ಲೇ ಇಷ್ಟು ಧೈರ್ಯವಾಗಿ ಕಳ್ಳತನ ನಡೆದಿದೆ ಎಂದರೆ ಜನಸಾಮಾನ್ಯರಲ್ಲಿ ಆತಂಕ ಶುರುವಾಗಿದೆ. ವಾಯ್ಸ್ ಓವರ್ 2. ವಿಷಯ ತಿಳಿಯುತ್ತಿದ್ದಂತೆಯೇ ಗೌರಿಬಿದನೂರು ಪೊಲೀಸರು ಫೀಲ್ಡಿಗಿಳಿದಿದ್ದಾರೆ. ವೃತ್ತ ನಿರೀಕ್ಷಕರಾದ ಅಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ಸ್ಥಳಕ್ಕೆ ಡಾಗ್ ಸ್ಕ್ವಾಡ್, ಫೋರೆನ್ಸಿಕ್ ಅಧಿಕಾರಿಗಳು ಹಾಗೂ ಕ್ರೈಮ್ ಬ್ರಾಂಚ್ ಸಬ್ ಇನ್ಸ್ಪೆಕ್ಟರ್ಗಳು ಭೇಟಿ ನೀಡಿ ಸಿಸಿಟಿವಿ ದೃಶ್ಯಾವಳಿಗಳು ಮತ್ತು ಬೆರಳಚ್ಚುಗಳನ್ನು ಪರಿಶೀಲಿಸುತ್ತಿದ್ದಾರೆ. ಮುಖ್ಯ ಅಂಶಗಳು: ಸ್ಥಳ ಮಾಧವನಗರ, ವಾರ್ಡ್ ನಂ 22, ಗೌರಿಬಿದನೂರು. ಕಳುವಾದ ಬಂಗಾರ 65 ಗ್ರಾಂಗೂ ಅಧಿಕ. ಸಮಯ ಸಂಜೆ ಬೆಳಗ್ಗೆ. ಜಾತ್ರೆಗೆ ಹೋದ ಸಂದರ್ಭ. ಪೊಲೀಸ್ ಕಾರ್ಯಾಚರಣೆ. ಸಿಪಿಐ ಅಂಜನ್ ಕುಮಾರ್ ನೇತೃತ್ವದಲ್ಲಿ ಪ್ರಕರಣ ದಾಖಲು. ತನವಲ್ಲ, ಪೊಲೀಸ್ ಇಲಾಖೆಗೆ ಖದೀಮರು ಕೊಟ್ಟಿರುವ ಬಹಿರಂಗ ಸವಾಲು. ಪತ್ರಕರ್ತರ ಮನೆಯಲ್ಲೇ ಇಂತಹ ಘಟನೆ ನಡೆದರೆ ಸಾಮಾನ್ಯರ ರಕ್ಷಣೆ ಯಾರ ಹೊಣೆ ಎಂಬ ಪ್ರಶ್ನೆ ಎದ್ದಿದೆ. ಸದ್ಯಕ್ಕೆ ಪೊಲೀಸರು ತನಿಖೆ ನಡೆಸುತ್ತಿದ್ದು, ಶೀಘ್ರದಲ್ಲೇ ಖದೀಮರು ಕಂಬಿ ಎಣಿಸ್ತಾರಾ ಅಂತ ಕಾದು ನೋಡಬೇಕಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ RRS ನ್ಯೂಸ್. ಇದು ನಿಮ್ಮ ಧ್ವನಿ.